ಜೈ ಹಿಂದ್ ಸೋಲ್ಜರ್ಸ್, ಗೆಟ್ ರೆಡಿ ಟು ಫೈಟ್. ಓಕೆ, ಅಕ್ಟೋಬರ್ 10 ಗೆ ನಿಮ್ಮ ಅಗ್ನಿವೀರ್ ಫಿಸಿಕಲ್ ಡೇಟ್ ಅಂಕಿ ಆಲ್ರೆಡಿ ಫಿಕ್ಸ್ ಆಗಿತ್ತು. ಸೊ ಮತ್ತೆ ಅಡ್ಮಿಟ್ ಕಾರ್ಡ್ ಅನ್ನ ಬಿಟ್ಟಿದಾರ. ಓಕೆ, ಎಲ್ಲರೂ ಕೂಡ ಗಾಬರಿ ಆಗ್ತಾ ಇದ್ದೀರಾ. ಗಾಬರಿ ಆಗಕ್ ಹೋಗ್ಬೇಡ್ರಿ, ಪ್ರತಿಯೊಬ್ರು ಕೂಡ ಚೆಕ್ ಮಾಡ್ಕೊಡ್ರಿ. ನಿಮ್ಮ ಅಡ್ಮಿಟ್ ಕಾರ್ಡ್ ಅನ್ನ ರಿಲೀಸ್ ಮಾಡಿದಾರ. ಸೊ ಅಡ್ಮಿಟ್ ಕಾರ್ಡ್ ಯಾರ್ದೆಲ್ಲ ರಿಲೀಸ್ ಆಗಿದೆ, ಸೊ ಯಾರ್ದೆಲ್ಲ ಫಸ್ಟ್ ಗೆ ಫಿಸಿಕಲ್ ಇದೆ, ಸೊ ನಿಮ್ಮ ಅಡ್ಮಿಟ್ ಕಾರ್ಡ್ ಅನ್ನ ಯಾವ ತರ ಚೆಕ್ ಮಾಡ್ಕೊಳ್ಬೇಕು, ಸೊ ಯಾವ ಇಯರ್ದವರು ಫಿಸಿಕಲ್ ಪಾಸ್ ಅನ್ನ ಬಿಟ್ಟಿದ್ದಾರೆ ಅನ್ನೋದನ್ನ ಕಂಪ್ಲೀಟ್ ಆಗಿ, ಸೊ ನಿಮಗೆ ರಿಯಲ್ ಆಗಿ ಜಿಮೇಲ್ ಗೆ ಮೆಸೇಜ್ ಬಂದಿರತಕ್ಕಂತ ಇಮೇಜ್ ಅನ್ನ ನಾನು ಸ್ಕ್ರೀನ್ ಶಾಟ್ ಹಿಡ್ಕೊಂಡು ಮಾರ್ನಿಂಗ್ ಇವತ್ತು 6 ಗಂಟೆಗೆ ಒಂದು ವಿದ್ಯಾರ್ಥಿ ಕಾಲ್ ಮಾಡ್ಬಿಟ್ಟು, ಸರ್ ನಂದು ಅಡ್ಮಿಟ್ ಕಾರ್ಡ್ ಬಂದಿದೆ ಸರ್, ಸೊ ಈ ತರ ಜಿಮೇಲ್ ಗೆ ಮೆಸೇಜ್ ಬಂದಿದೆ ಅಂತ ಹೇಳಿ ಆ ವಿದ್ಯಾರ್ಥಿ ಕಾಲ್ ಮಾಡಿದಾಗ, ಸೊ ಪ್ರತಿಯೊಬ್ಬರಿಗೆ ಕೂಡ ಎಷ್ಟೋ ವಿದ್ಯಾರ್ಥಿಗಳು ನಮ್ಮ ಅಗ್ನಿವೀರು ಲಕ್ಷಾಂತರ ವಿದ್ಯಾರ್ಥಿಗಳು ಕಾಯ್ತಾ ಇದ್ದಾರೆ ಅಗ್ನಿವೀರ್ ಫಿಸಿಕಲ್ ಗಾಗಿ. ಸೊ ಇಷ್ಟು ದಿನ ಕಾದು ರಿಸಲ್ಟ್ ಅಂಕಿ ವೇಟ್ ಆಗಿತ್ತು. ರಿಸಲ್ಟ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ರ, ಹಾರ್ಡ್ ವರ್ಕ್ ಅನ್ನ ಪ್ರಾಕ್ಟೀಸ್ ಮಾಡಿದ್ರಿ. ಆಲ್ಮೋಸ್ಟ್ ಎಲ್ಲರೂ ಕೂಡ ಫಿಸಿಕಲ್ ಅನ್ನ ಕ್ಲಿಯರ್ ಆಗ್ತೀರಿ ಅಂತ ಅನ್ಕೊಂಡಿದೀನಿ. ಬಟ್ ಕ್ಲಿಯರ್ ಮಾಡ್ತಿರ್ತಕ್ಕಂಥದ್ದು ಅದು ನಿಮ್ ಊರಲ್ಲಿ ನಿಮ್ಮ ಗ್ರೌಂಡ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ಕೇಸಂದ ಕ್ಲಿಯರ್ ಮಾಡೋದಲ್ಲಪಿ. ಸೊ ನೀವು ಎಲ್ಲಾದ್ರೂ ಡೆಮೋರಲ್ಲಿ ಇರ್ತಕ್ಕಂಥ ಇತ್ತು, ಸೊ ಎಲ್ಲಾದ್ರೂ ಜಾಸ್ತಿ ಜನ ಇರ್ತಕ್ಕಂಥ ಹೋಗ್ಕೇಸಂದ ಕಾಂಪಿಟೇಷನ್ ಮಾಡ್ಕೊಂಡ್ಕೇಸಂದ ಫಿಸಿಕಲ್ ಕ್ಲಿಯರ್ ಮಾಡಿದ್ರಪ್ಪ ಅಂದ್ರೆ ನೀವು ರ್ಯಾಲಿಯಲ್ಲಿ ಫಿಸಿಕಲ್ ಕ್ಲಿಯರ್ ಮಾಡಬಹುದು. ಸೊ ನಿಮಗೆ ಏನಪ್ಪಾ ಅಂದ್ರೆ ಭಯ ಎದೆಯಲ್ಲಿ ಡಬ್ ಹೋಗಿ ಟ್ರ್ಯಾಕ್ ಅಲ್ಲಿ ನಿಂತ್ಕೊಳ್ಳೋದಲ್ಲ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಯೋಮೆಟ್ರಿಕ್ ಕೊಡೋಲ್ಲ ಸ್ಟಾರ್ಟ್ ಆಗತ್ತ. ಏನಾಗುತ್ತೋ ಏನಿಲ್ಲೋ ಅದು ಯಾವುದು ಗ್ರೂಪ್ 1 ಈ ವಯಸ್ಸು ಏನಾದ್ರು ನೀವು ಕೇಳಿದ್ರಪ್ಪ ಅಂದ್ರ, ಸೊ ರಾತ್ರಿ ಎಲ್ಲ ನಿದ್ದೆನೆ ಹತ್ತೋದಿಲ್ಲ, ಅಷ್ಟು ವಯಸ್ಸಿಗೆ ಒಂದು ರೆಸ್ಪೆಕ್ಟ್ ಇದೆ. ಸೊ ಆ ವಯಸ್ಸು ಅಷ್ಟು ಇಂಪಾರ್ಟೆಂಟ್ ಇದೆ. ಓಕೆ, ನೋಡ್ಕೊಳ್ಳೋಣ ವಿದ್ಯಾರ್ಥಿಗಳೇ. ಸೊ ನಿಮ್ದು ಅಡ್ಮಿಟ್ ಕಾರ್ಡ್ ಅನ್ನ ಸೊ ಈಗ ಬಿಟ್ಟಿದ್ದಾರೆ. ಸೊ ಯಾರೆಲ್ಲ ಚೆಕ್ ಮಾಡ್ಕೋಬಹುದು, ಯಾರ್ದು ಅಡ್ಮಿಟ್ ಕಾರ್ಡ್ ಬಂದಿದೆ ಅನ್ನೋದನ್ನ ಕಂಪ್ಲೀಟ್ ಆಗಿರ್ತಕ್ಕಂತ ಇನ್ಫಾರ್ಮೇಶನ್ ಅನ್ನ ಸೊ ಇದರಲ್ಲಿ ಕೊಡ್ತಾ ಹೋಗ್ತೀನಿ. ನೀವೇನಾದ್ರು ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ನೋಡ್ತಾ ಇದ್ರೆ, ಸೊ ಇದೇ ಮೊದಲ ಬಾರಿಗೆ ವಿಸಿಟ್ ಕೊಟ್ಟಿದ್ರಿಪ್ಪ ಅಂದ್ರೆ ಕೆಳಗಡೆ ಕಾಣ್ತಿರುವಂತ ಸಬ್ಸ್ಕ್ರೈಬ್ ಬಟನ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಪ್ರತಿಯೊಂದು ನೈಟ್ 2 ಗಂಟೆ ಅಲ್ಲ 12 ಗಂಟೆ ಯಾವುದೇ ಇನ್ಫಾರ್ಮೇಶನ್ ಬಂದ್ರು ಕೂಡ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲಾ ವಿದ್ಯಾರ್ಥಿಗಳಿಗೆ ಪ್ರತಿಯೊಂದು ಮಾಹಿತಿಯನ್ನ ಸೊ ನಾವು ಲೈವ್ ಡಿಜಿಟಲ್ ಮುಖಾಂತರನೇ ನಿಮ್ಗೆ ಇನ್ಫಾರ್ಮೇಶನ್ ಅನ್ನ ತಿಳಿಸಬೇಕು. ಆಲ್ರೆಡಿ ಒಂದು ವಿಡಿಯೋನ ಹಾಕಿದೀನಿ, RTI ರಿಪ್ಲೈ ನಿಮ್ದು ಸ್ಕೋರ್ ಅನ್ನ ಯಾವ ತರ ಚೆಕ್ ಮಾಡ್ಕೊಳ್ಬೇಕು ಅನ್ನೋದು ಕೂಡ ಮಾಹಿತಿಯನ್ನ ಕೊಟ್ಟಿದ್ದೀನಿ. ಹೋಗಿ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗ. ಸೊ ಇಲ್ಲಿ ಬಂದ್ಬಿಟ್ಟು ನೋಡ್ಕೊಡ್ರಿ, ಪ್ರತಿಯೊಬ್ಬರಿಗೆ ಕೂಡ ನಿಮ್ಗೆ ಜಿಮೇಲ್ ಗೆ ಮೆಸೇಜ್ ಬಂದಿದೆ ಆಲ್ರೆಡಿ. ಅಂದ್ರೆ ಬಿಜಾಪುರದಲ್ಲಿ ಅಂದ್ರೆ BR ಅಂಬೇಡ್ಕರ್ ಸ್ಟೇಡಿಯಂದಲ್ಲಿ ನಿಮ್ಮ ರ್ಯಾಲಿಯನ್ನು ನಡೆಸ್ತೀವಿ ಅಂತ 10ನೇ ತಾರೀಕು ಅಂತ ಹೇಳಿದ್ರು. 10,000 ವಿದ್ಯಾರ್ಥಿಗಳನ್ನ ಆ ರ್ಯಾಲಿಗೆ ಅಟೆಂಡ್ ಮಾಡ್ಬೇಕಂತ ಆ ನೋಟಿಫಿಕೇಶನ್ ಅಂದ್ರೆ ಪೇಪರ್ ಕಟಿಂಗ್ ದಲ್ಲಿ ಮೆನ್ಷನ್ ಮಾಡಿದ್ರು. ಆದ್ರೆ ಏನ್ ಮಾಡೋದು, 8,500 ವಿದ್ಯಾರ್ಥಿಗಳನ್ನ ಮಾತ್ರ ಅಲ್ಲಿ ಪಾಸ್ ಮಾಡಿದ್ದಾರೆ ಎಕ್ಸಾಮ್ ದಲ್ಲಿ, CE ರಿಸಲ್ಟ್ ನಲ್ಲಿ. ಸಾಕಷ್ಟು ವಿದ್ಯಾರ್ಥಿಗಳಿಗೆ ಮತ್ತೆ ಡೌಟ್ ಇದೆ, ಸರ್ ಬೆಳಗಾವಿ ಏರೋದವ್ರದ್ದು 15,000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳನ್ನ ಪಾಸ್ ಮಾಡಿದ್ದಾರೆ. ಸೊ ಮಂಗಳೂರು ಏರೋ ಅಭ್ಯರ್ಥಿಗಳನ್ನ 8,500 ಪಾಸ್ ಮಾಡಿದಾರ. ಸೆಕೆಂಡ್ ಮೆರಿಟ್ ಲಿಸ್ಟ್ ಏನಾದ್ರು ಬಿಡಬಹುದಾ ಸರ್, ಸೆಕೆಂಡ್ CE ರಿಸಲ್ಟ್ ಏನಾದ್ರು ಬಿಡಬಹುದು ಅಂತ ಕೇಳ್ತಿದ್ರಿ. ಅದ್ರ ಬಗ್ಗೆ ಯಾವುದೇ ತರದಂತ ಅಪ್ಡೇಟ್ ಬಂದಿಲ್ಲ. ಸೊ ಬಂದ್ರು ನಿಮ್ಗೆ ಇನ್ಫಾರ್ಮೇಶನ್ ಶೇರ್ ಮಾಡ್ತೀನಿ. ಅದನ್ನ ತಲೆಯಂತ್ರ ತೆಗೆದಾಕಿ ಬೇರೆ ಸ್ಟಾರ್ಟ್ ಮಾಡ್ಕೊಡ್ರಿ. ಬಂದ್ರೆ ಬರ್ಲಿ ಪರವಾಗಿಲ್ಲ, ಪ್ರಾಕ್ಟೀಸ್ ಸಂಖ್ಯೆ ಮಾಡ್ತಾನೆ ಇರ್ರಿ. ಸೊ ನಿಮ್ಗೆ ಫಿಸಿಕಲ್ ಎಲ್ಲದಕ್ಕೂ ಕೂಡ ಯೂಸ್ ಆಗುತ್ತಾ. ಬಂದ ಮೇಲೆ ಮುಂದಿನ ವಿಚಾರ ಮಾಡಕತ್ತೀರಂತ ಅದ್ರ ಬಗ್ಗೆ ತಲೆಯಂತ್ರ ತೆಗೆದಾಕಿ ಸೊ ನಾನು ನಿಮ್ಗೆ ಮೆಸೇಜ್ ಅನ್ನ ತೋರಿಸ್ತೀನಿ, ಯಾವ ತರ ಮೆಸೇಜ್ ಬಂದಿದೆ ಅಂತ ಹೇಳಿ. ಓಕೆ, ರ್ಯಾಲಿ ಇನ್ವಿಟೇಷನ್ ಆಫ್ ಇಂಡಿಯನ್ ಆರ್ಮಿ. ಸೊ ಇದು ಬಂದಿರತಕ್ಕಂಥದ್ದು ಯಾವುದು, ಜಾಯಿನ್ ಇಂಡಿಯನ್ ಆರ್ಮಿ ವೆಬ್ಸೈಟ್ ನಂತರನೇ ಬಂದಿದೆ ಅಭ್ಯರ್ಥಿಗಳೇ. ಸೊ ನೈಟ್ ಅಂದ್ರೆ ಮಾರ್ನಿಂಗ್ ಇವತ್ತು ಅಂದ್ರೆ ಯಾವಾಗ 2/8/2026 ಮಾರ್ನಿಂಗ್ 12 ಗಂಟೆಗೆ 12:02 ಇದು ಮೆಸೇಜ್ ಬಂದಿದೆ. ಅಂದ್ರೆ ಜಿಮೇಲ್ ಗೆ ಆ ವಿದ್ಯಾರ್ಥಿಗೆ ಏನ್ ಬಂದಿದೆ ನೋಡ್ಕೊಡ್ರಿ. ಡಿಯರ್ ಕ್ಯಾಂಡಿಡೇಟ್ ಅಂದ್ರೆ ಡಿಯರ್ ಕ್ಯಾಂಡಿಡೇಟ್ ನಿಮ್ಮ ಹೆಸರು ಬಂದಿದೆ. ಆ ವಿದ್ಯಾರ್ಥಿ ಹೆಸರನ್ನ ನಾನು ಬ್ಲರ್ ಮಾಡಿದೀನಿ. ಸೊ ಆ ವಿದ್ಯಾರ್ಥಿ ಹೆಸರು ಬಂದಿದೆ. ಯು ಆರ್ ರಿಕ್ವೈರ್ಡ್ ಟು ರಿಪೋರ್ಟ್ ಟು ಡಿಯರ್ BR ಅಂಬೇಡ್ಕರ್ ಸ್ಟೇಡಿಯಂ ವಿಜಯಪುರ ಆನ್ 10/9/2026 at 3 AM with your admit card. Please click on following link to print your admit card for the physical test. ಗೊತ್ತಾಯ್ತಾ? ಸೊ ಏನ್ ಕೊಟ್ಟಿದಾರಪ್ಪ ಅಂದ್ರೆ, ಸೊ 10ನೇ ತಾರೀಕಿಗೆ ಅಂದ್ರೆ ನೆಕ್ಸ್ಟ್ ಮಂತ್ ಸೆಪ್ಟೆಂಬರ್ 10ನೇ ತಾರೀಕಿಗೆ ನಿಮ್ಮ ಫಿಸಿಕಲ್ ಇದೆ. ಅದು ಎಲ್ಲಿ, BR ಅಂಬೇಡ್ಕರ್ ಸ್ಟೇಡಿಯಂದಲ್ಲಿ. ಸೊ ನಿಮ್ಮ ಅಡ್ಮಿಟ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಎಲ್ಲಿ ಡೌನ್ಲೋಡ್ ಮಾಡಬೇಕು, ಇಲ್ಲಿ ಕೊಟ್ಟಿರ್ತಕ್ಕಂಥ ಲಿಂಕ್ ಅನ್ನ ಕೊಟ್ಟಿದ್ದಾರೆ. HTTPS ಜಾಯಿನ್ ಇಂಡಿಯನ್ ಆರ್ಮಿ ವೆಬ್ಸೈಟ್ ದಲ್ಲಿ ಅವರು ಒಂದು ಲಿಂಕ್ ಅನ್ನ ಕೊಟ್ಟಿರ್ತಾರೆ. ಸೊ ಆ ಲಿಂಕ್ ಅಲ್ಲಿ ಹೋಗಿ ನೀವು ಲಾಗಿನ್ ಮಾಡಿದ್ರಪ್ಪ ಅಂದ್ರೆ, ಸೊ ನಿಮ್ಮ ಜಿಮೇಲ್ ID ಹಾಕಿದ್ರಪ್ಪ ಅಂದ್ರೆ, ಸೊ ಅಲ್ಲಿ ನಿಮ್ದು ಅಡ್ಮಿಟ್ ಕಾರ್ಡ್ ಕೂಡ ಓಪನ್ ಆಗುತ್ತಾ. ನೆಕ್ಸ್ಟ್ ವಿತ್ ಬೆಸ್ಟ್ ವಿಶೇಷ ಕೊಟ್ಟಿದ್ದಾರೆ. ಜಾಯಿನ್ ಇಂಡಿಯನ್ ಆರ್ಮಿ ನೋಟ್ ಅನ್ನು ಕೊಟ್ಟಿದ್ದಾರೆ. ಪ್ಲೀಸ್ ಟೇಕ್ ಅ ಗುಡ್ ಕ್ವಾಲಿಟಿ ಪ್ರಿಂಟ್ ಔಟ್. ಅಂದ್ರೆ ನೀವು ಅಡ್ಮಿಟ್ ಕಾರ್ಡ್ ಅನ್ನ ಪ್ರಿಂಟ್ ಔಟ್ ಅನ್ನ ತಗೋತಿರಲ್ಲ, ಅದು ಗುಡ್ ಕ್ವಾಲಿಟಿ ಅಂದ್ರೆ ಕ್ಲಿಯರಿಟಿ ಆಗಿರ್ಬೇಕು. ಏನಾದ್ರೂ ಬ್ಲರ್ ಆಗಿತ್ತಪ್ಪ ಅಂದ್ರೆ, ಸೊ ಅದು ಕ್ಲಿಯರ್ ಆಗಿ ಪ್ರಿಂಟ್ ಬರಿಲ್ಲಪ್ಪ ಅಂದ್ರೆ ಅದ್ರ ಮೇಲೆ ಒಂದು ಬಾರ್ ಕೋಡ್ ಬರ್ತದ. ಆ ಬಾರ್ ಕೋಡ್ ಕ್ಲಿಯರ್ ಇರಲಿಲ್ಲಪ್ಪ ಅಂದ್ರೆ ಅಲ್ಲಿ ನೀವು ಏನು ಫಿಸಿಕಲ್ ಹೋಗಿರ್ತಿರಲ್ಲ,
ಫಿಸಿಕಲ್ ಹೋದಾಗ ಆ ಬಾರ್ಕೋಡ್ ಸ್ಕ್ಯಾನ್ ಆಗ್ತಿರೋದಿಲ್ಲ. ಸೊ ಆ ಕಾರಣಕ್ಕೋಸ್ಕರ ಪ್ರಾಬ್ಲಮ್ ಆಗ್ಬಾರ್ದು ಅಂತ ಹೇಳಿ ಒಂದು ಗುಡ್ ಕ್ವಾಲಿಟಿ ಆಗಿರ್ತಕ್ಕಂಥ ಪ್ರಿಂಟ್ ಔಟ್ ಅನ್ನ ಅಡ್ಮಿಟ್ ಕಾರ್ಡ್ ಅನ್ನ ತಗೊಳ್ರಿ ಅಂತ ಹೇಳಿ. ಓಕೆ, ನೆಕ್ಸ್ಟ್ ಡು ನಾಟ್ ಫೋಲ್ಡ್ ಯುವರ್ ಅಡ್ಮಿಟ್ ಕಾರ್ಡ್. ಅಂದ್ರೆ ನೀವೇನ ಅಡ್ಮಿಟ್ ಕಾರ್ಡ್ ಇರ್ತದಲ್ಲ, A4 ಶೀಟ್ ಅಡ್ಮಿಟ್ ಕಾರ್ಡ್ ನಿಮ್ಮ ಹತ್ರ ಪ್ರಿಂಟ್ ಔಟ್ ಅನ್ನ ತಗೊಂಡಿರ್ತೀರಿ, ಅದನ್ನ ಫೋಲ್ಡ್ ಮಾಡಬೇಡ್ರಿ, ಅದನ್ನ ಫೋಲ್ಡ್ ಮಾಡಕ್ ಹೋಗ್ಬೇಡ್ರಿ. ಅಕಸ್ಮಾತ್ ನೀವೇನಾದ್ರೂ ಫೋಲ್ಡ್ ಮಾಡಿದ್ರೆ ಅದರಲ್ಲಿ QR ಕೋಡ್ ಇರ್ತಕ್ಕಂಥದ್ದು ಅದು ಸ್ಕ್ರಾಚ್ ಆಯ್ಕೆಷನ್ ಸೊ ಸ್ಕ್ಯಾನ್ ಆಗೋದಿಲ್ಲ, ಆಮೇಲೆ QR ಸ್ಕ್ಯಾನ್ ಆಗೋದಿಲ್ಲ. ಆದ ಕಾರಣಕ್ಕೋಸ್ಕರ ಫೋಲ್ಡ್ ಮಾಡಕ್ ಹೋಗ್ಬೇಡ್ರಿ, ಡೈರೆಕ್ಟ್ ಆಗಿ ಅದೇ ತರನಾಗಿ ಫೈಲ್ ನಲ್ಲಿ ಇಟ್ಕೊಂಡು ಬನ್ನಿ ಅಂತ ಕೊಟ್ಟಿದಾರ. ಸೇಮ್ ಇಂಗ್ಲಿಷ್ ನಲ್ಲೇ ಕೊಟ್ಟಿರ್ತಕ್ಕಂಥದ್ದನ್ನ ಹಿಂದಿಯಲ್ಲೇ ಕೊಟ್ಟಿದಾರ. ಸೊ ಇಂಗ್ಲಿಷ್ ಯಾರಿಗ್ ಬರೋದಿಲ್ಲ, ಸೊ ಹಿಂದಿಯಲ್ಲಿ ಕೂಡ ನೀವು ಅರ್ಥವನ್ನ ಮಾಡ್ಕೋಬಹುದು. ಈ ಮೆಸೇಜ್ ಬಂದಿದೆ. ಈ ಮೆಸೇಜ್ ಯಾರ್ದಪ್ಪ ಅಂತಂದ್ರೆ ವಿದ್ಯಾರ್ಥಿಗಳು ನೋಡ್ಕೋಬಹುದು. ಸೊ ಈ ವಿದ್ಯಾರ್ಥಿ ನರ್ಸಿಂಗ್ ಅಸಿಸ್ಟೆಂಟ್ ಬೆಳಗಾವಿ ARO ವಿದ್ಯಾರ್ಥಿಗಳು. ಯಾವುದು? ಬೆಳಗಾವಿ ARO ವಿದ್ಯಾರ್ಥಿ. ಸೊ ಯಾರೆಲ್ಲ ನರ್ಸಿಂಗ್ ಅಸಿಸ್ಟೆಂಟ್ ಎಕ್ಸಾಮ್ ಪಾಸ್ ಆಗಿದಿರಲ್ಲ, ಯಾರೆಲ್ಲ ಅಗ್ನಿವೀರದಲ್ಲಿ ಕನ್ಫರ್ಮ್ ಅನ್ನ ಮಾಡಿರ್ತಕ್ಕಂಥ ನರ್ಸಿಂಗ್ ಅಸಿಸ್ಟೆಂಟ್ ಇರ್ತಕ್ಕಂಥ ಜಾಬ್ ಇದು ಪರ್ಮನೆಂಟ್ ಆಗಿರ್ತದ. ಸೊ ಇದು ಪರ್ಮನೆಂಟ್ ಆಗಿರ್ತದ. ನರ್ಸಿಂಗ್ ಅಸಿಸ್ಟೆಂಟ್ ವಿದ್ಯಾರ್ಥಿ ಮಾತ್ರ ಬಂದಿದೆ. ಇನ್ನೂ ಕೂಡ ನಾನು ಸಾಕಷ್ಟು ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳದು ಕೂಡ ನಾನು ಮಾರ್ನಿಂಗ್ ಎದ್ದು ಸೊ ಫಿಸಿಕಲ್ ಟೈಮ್ ಅಲ್ಲಿ ಚೆಕ್ ಮಾಡಿದೆ. ಸೊ ಏನಾದ್ರೂ ಬಂದಿದೆಯಾ ಅಂತ ಹೇಳಿ ಇನ್ನು GD, ಟ್ರೇಡ್ಮನ್, ಟೆಕ್ನಿಕಲ್, ಕ್ಲರ್ಕ್ ಯಾವುದೇ ತರನಾದಂತ ಮೆಸೇಜ್ ಗಳು ಬಂದಿಲ್ಲ. ನರ್ಸಿಂಗ್ ಅಸಿಸ್ಟೆಂಟ್ ವಿದ್ಯಾರ್ಥಿದು ಮಾತ್ರ ಬಂದಿತ್ತು. ಸೊ ಅವಾಗ ಏನ್ ಮಾಡಿದಾರೆ, ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಓಪನ್ ಮಾಡಿದಾಗ ಅಡ್ಮಿಟ್ ಕಾರ್ಡ್ ಓಪನ್ ಆಗಿತ್ತು. ಸೊ ಅವಾಗ ಡೌನ್ಲೋಡ್ ಮಾಡ್ಕೊಳ್ಳೋದು ಗೊತ್ತಾಗಲಿಲ್ಲ. ವಾಪಸ್ ಅದೇ ಲಿಂಕ್ ಮೇಲೆ ಕ್ಲಿಕ್ ಮಾಡಕ್ ಹೋದ್ರೆ ಅದು ಓಪನ್ ಆಗ್ತಾನೆ ಇಲ್ಲ. ಸೊ ಆದ ಕಾರಣಕ್ಕೋಸ್ಕರ ಫಸ್ಟ್ ಆಫ್ ಆಲ್ ಎಲ್ಲಾ ARO ಬೆಂಗಳೂರಾಗಿರ್ಲಿ, ಸೊ ಮಂಗಳೂರಾಗಿರ್ಲಿ, ಬೆಳಗಾವ್ ಆಗಿರ್ಲಿ, ಎಲ್ಲಾ ARO ಅಭ್ಯರ್ಥಿಗಳ ನರ್ಸಿಂಗ್ ಅಸಿಸ್ಟೆಂಟ್ ಫಿಸಿಕಲ್ ಅನ್ನ ಫಸ್ಟ್ ಗೆ ಯಾವ ARO ರ್ಯಾಲಿಯನ್ನ ನಡೆಸ್ತಾರಲ್ಲ ಅಲ್ಲೇ ನರ್ಸಿಂಗ್ ಅಸಿಸ್ಟೆಂಟ್ ಫಿಸಿಕಲ್ ಅನ್ನ ಕಂಡಕ್ಟ್ ಮಾಡ್ತಾರೆ. ನೋಡ್ಕೋಬಹುದು, ಹೋದ್ ಸರಿ ರಾಯಚೂರದಲ್ಲಿ ರ್ಯಾಲಿಯನ್ನ ಕಂಡಕ್ಟ್ ಮಾಡಿದ್ರು. ಆ ರಾಯಚೂರದಲ್ಲಿ ರ್ಯಾಲಿ ಕಂಡಕ್ಟ್ ಮಾಡಿದಾಗ ಸೊ 3 ARO ನರ್ಸಿಂಗ್ ಅಸಿಸ್ಟೆಂಟ್ ಎಕ್ಸಾಮ್ ಕ್ಲಿಯರ್ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳನ್ನ ಸೊ ರಾಯಚೂರದಲ್ಲೇನೆ ರ್ಯಾಲಿಯನ್ನ ಅಟೆಂಡ್ ಮಾಡಿದ್ರು. ಅವರಿಗೆ ಮಂಗಳೂರಲ್ಲಿ ಅವಕಾಶ ಇರೋದಿಲ್ಲ. ಅಕಸ್ಮಾತ್ ನೀನು ನರ್ಸಿಂಗು ಪಾಸ್ ಆಗಿಬಿಟ್ಟು GD ಟೆಕ್ನಿಕಲ್ ಪಾಸ್ ಆಗಿದೆಪ್ಪ ಅಂದ್ರೆ ಸೊ ವಾಪಸ್ ನಿಮ್ಮ AROದಲ್ಲಿ GD ಮತ್ತು ಟೆಕ್ನಿಕಲ್ ಗೆ ನೀನು ಅಟೆಂಡ್ ಆಗ್ಬಹುದು. ಸೊ ನರ್ಸಿಂಗ್ ಅಸಿಸ್ಟೆಂಟ್ ಅಭ್ಯರ್ಥಿಗಳು ಯಾರೆಲ್ಲ ಇದಿಲ್ಲ ಸೊ ಪ್ರತಿಯೊಬ್ರು ಕೂಡ ಚೆಕ್ ಮಾಡ್ಕೊಳ್ರಿ. ಇವತ್ತಾದ್ರೂ ಬರ್ಬೋದು, ನಾಳೆ ನಿಮ್ಗೆ GD, ಟ್ರೇಡ್ಮನ್, ಟೆಕ್ನಿಕಲ್ ದವರಿಗೆ ಮೆಸೇಜ್ ಏನಾದ್ರು ಬಂತಪ್ಪ ಅಂದ್ರೆ ಅದನ್ನು ಕೂಡ ನಿಮ್ಗೆ ಪ್ರತಿಯೊಂದು ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತೀನಿ. ಫಸ್ಟ್ ಆಫ್ ಆಲ್ ಇನ್ನೊಂದ್ಸರಿ ಕನ್ಫರ್ಮೇಶನ್ ಮಾಡ್ಕೊಡ್ರಿ. ಓನ್ಲಿ ನರ್ಸಿಂಗ್ ಅಸಿಸ್ಟೆಂಟ್ ದವರಿಗೆ ಮಾತ್ರ ಮೆಸೇಜ್ ಬಂದಿದೆ, ನರ್ಸಿಂಗ್ ಅಸಿಸ್ಟೆಂಟ್ ಅಭ್ಯರ್ಥಿಗಳಿಗೆ ಮಾತ್ರ ಬಂದಿದೆ. ಅಕಸ್ಮಾತ್ GD, ಟ್ರೇಡ್ಮನ್, ಟೆಕ್ನಿಕಲ್, ಕ್ಲರ್ಕ್ ವಿದ್ಯಾರ್ಥಿಗಳಿಗೆ ನಿಮ್ಗೂ ಏನಾದ್ರು ಮೆಸೇಜ್ ಬಂದಿತ್ತಪ್ಪ ಅಂದ್ರೆ ಸೊ ಕಮೆಂಟ್ ಸೆಕ್ಷನ್ ದಲ್ಲಿ ಪ್ರತಿಯೊಬ್ರು ಕೂಡ ಕಮೆಂಟ್ ಹಾಕಿ, ಎಸ್ ಸರ್ ನಾನು GD ನಾನು ಬಂದಿದೆ, ಕಮೆಂಟ್ ಅನ್ನು ಹಾಕುದನ್ನ ಮರೆಯಕ್ಕೆ ಹೋಗ್ಬಿಡಿ. ಪ್ರತಿಯೊಬ್ಬರಿಗೆ ಕೂಡ ಆಲ್ ದಿ ಬೆಸ್ಟ್ ಹೇಳ್ತಾ ಇದೀನಿ. ಪ್ರೊಸೆಸಿಂಗ್ ಬಹಳ ಸ್ಪೀಡ್ ನಡೀತಾ ಇದೆ. ಮಂಗಳೂರು ARO ಮುಗಿದ ತಕ್ಷಣನೇ ಬೆಳಗಾವಿ ARO ನಡೆಯುವಂತ ಸಾಧ್ಯತೆ ಇರ್ತದ. ಟೈಮ್ ಅನ್ನ ಬಹಳ ಕೊಡೋದಿಲ್ಲ, ಯಾಕಂದ್ರೆ ಡಿಸೆಂಬರ್ ಅನ್ನು ಕೂಡ ಎಲ್ಲಾನು ಕೂಡ ರಿಕ್ರೂಟ್ಮೆಂಟ್ ಅನ್ನ ಕ್ಲೋಸ್ ಮಾಡ್ಬೇಕಾಗಿರ್ತದ. ಅಷ್ಟರೊಳಗಡೆ ಎಲ್ಲಾನು ನಡೆಸಿ ನಿಮ್ಮನ್ನ ಫೈನಲ್ ಸೆಲೆಕ್ಷನ್ ಮಾಡ್ಕೊಂಡು ಮತ್ತೆ SSC ಆಲ್ರೆಡಿ ನೋಡ್ಕೊ SSGD ಆಯ್ತು. ನೆಕ್ಸ್ಟ್ ಜನವರಿಯಲ್ಲಿ ಮತ್ತೆ ಹೊಸ ನೋಟಿಫಿಕೇಶನ್ ಕೂಡ ಕಾಲ್ಫರ್ ಮಾಡ್ತಾರೆ. ಆದ ಕಾರಣಕ್ಕೋಸ್ಕರ ಅಡ್ವಾನ್ಸ್ ಆಗಿ ಪ್ರಿಪರೇಷನ್ ಅನ್ನ ಮಾಡ್ಕೊಡ್ರಿ. ಸೊ ನೀವೇನಾದ್ರೂ ಫಿಸಿಕಲಿ ರೆಡಿ ಆಗಿಲ್ಲ ಸರ್, ಫಿಸಿಕಲಿ ಇನ್ನೂ ಕೂಡ ಫಿಟ್ ಇಲ್ಲ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯಲ್ಲಿ HJ ಡಿಫೆನ್ಸ್ ಅಕಾಡೆಮಿಯಲ್ಲಿ ಆಲ್ರೆಡಿ ಫಿಸಿಕಲ್ ಬ್ಯಾಚ್ ಅನ್ನ 2ನೇ ಬ್ಯಾಚ್ ಅಡ್ಮಿಷನ್ ಗಳನ್ನ ತಗೊಳ್ತಾ ಇದೀವಿ. 1/8/2026 ಕೇವಲ 100 ಜನಕ್ಕೆ ಅಂದ್ರೆ 100 ವಿದ್ಯಾರ್ಥಿಗಳಿಗೆ ಮಾತ್ರ ನಮ್ಮ ಹತ್ರ ಎಷ್ಟು ವಿದ್ಯಾರ್ಥಿಗಳು ಬಂದಿರ್ತಾವಲ್ಲ ಅಷ್ಟಕ್ಕಷ್ಟು ನಮ್ಮ ರಿಸಲ್ಟ್ ಕೊಡೋದನ್ನದೇ ನಮ್ಮ ಉದ್ದೇಶ ಇರ್ತದೆ. ಸಾಕಷ್ಟು ವಿದ್ಯಾರ್ಥಿಗಳನ್ನೆಲ್ಲ ಸೊ 100 ವಿದ್ಯಾರ್ಥಿಗಳು ಬಂದಿದ್ದಾರೆ ಅಂದ್ರೆ 100ಕ್ಕೆ 100 ನಾವು ರಿಸಲ್ಟ್ ಅನ್ನ ಕೊಡುವ ಹಾಗೆ ಆತರ ನಾವು ಫಿಟ್ನೆಸ್ ಅನ್ನ ಮಾಡಿಸ್ತಾ ಇದೀವಿ. ರನ್ನಿಂಗ್ ನಲ್ಲಿ 60 ಮಾರ್ಕ್ಸ್ ಇರುತ್ತೆ, ಎಕ್ಸಲೆಂಟ್ ಹೊಡಿಲೇಬೇಕು. ನೆಕ್ಸ್ಟ್ ನಿಮಗೆ ಪ್ಲಬ್ಸ್ ನಲ್ಲಿ 40 ಮಾರ್ಕ್ಸ್ ಇರುತ್ತೆ, 40 ಮಾರ್ಕ್ಸ್ ಗಳನ್ನ ತಗೊಳ್ಳೇಬೇಕು. ಟೋಟಲಿ ಬಂದ್ಬಿಟ್ಟು 100 ಮಾರ್ಕ್ಸ್ ಇರ್ತದ. ಸೊ ನೆಕ್ಸ್ಟ್ ನಿಮ್ಗೆ ಏನಾದ್ರು ಚೆಸ್ಟ್ ಇಂಪ್ರೂವ್ಮೆಂಟ್ ಇಲ್ಲ ಅಂದ್ರೆ ಚೆಸ್ಟ್ ವರ್ಕೌಟ್ ಗಳನ್ನ ಮಾಡಿಸ್ತೀವಿ, ಹೈಟ್ ವರ್ಕೌಟ್ಸ್ ಗಳನ್ನ ಮಾಡಿಸ್ತೀವಿ. ನೆಕ್ಸ್ಟ್ ಪ್ರತಿಯೊಂದು ರನ್ನಿಂಗ್ ವರ್ಕೌಟ್ಸ್ ಗಳನ್ನ ಸೊ ಸ್ಪೀಡ್ ಆಗ್ಬೇಕು, ಯಾಕಂದ್ರೆ ಊರಲ್ಲಿ ಟೈಮಿಂಗ್ ಕುಂದಿರ್ತಾ ಇಲ್ಲ, 4th ಗ್ರೂಪ್ ಬರ್ತಾ ಇತ್ತಪ್ಪ ಅಂದ್ರೆ ಸೊ ನಮ್ಮ ಸ್ಟೇಡಿಯಂದಲ್ಲಿ ಪ್ರಾಕ್ಟೀಸ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿ ಇನ್ನೂಕಾದ್ರೂ ಎಲ್ಲಿ ಕೂಡ ರನ್ನಿಂಗ್ ಫೇಲ್ ಆಗೋ ಚಾನ್ಸೇ ಇಲ್ಲ. ಸೊ ಅದೇ ಭರವಸೆಯನ್ನ ಕೊಡ್ತಾ ಇದೀವಿ. ನೀವೇನಾದ್ರೂ ಸಿಂಥೆಟಿಕ್ ಗ್ರೌಂಡ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ರಪ್ಪ ಅಂದ್ರೆ ಅಲ್ಲಿ ಕೊಟ್ಟಿರ್ತಕ್ಕಂಥ ಟೈಮ್ ಅನ್ನ ಬಂದು ನಮ್ಮ ಗ್ರೌಂಡ್ ಅಲ್ಲಿ ಪ್ರಾಕ್ಟೀಸ್ ಮಾಡಿ ಒಂದ್ಸರಿ ಟ್ರೈ ಮಾಡಿ ನೋಡ್ರಿ, ಗೊತ್ತಾಗುತ್ತೆ ಎಷ್ಟು ಡಿಫರೆನ್ಸ್ ಬರ್ತದೆ ಅಂತ ಹೇಳಿ ಸರ್. ಸೊ ಇಂತ ಹಾರ್ಡ್ ಇರ್ತಕ್ಕಂಥ ಗ್ರೌಂಡ್ ಅನ್ನ ಪ್ರಾಕ್ಟೀಸ್ ಮಾಡಿದ್ರಪ್ಪ ಅಂದ್ರೆ ನೀವು ಸಿಂಥೆಟಿಕ್ ಅನ್ನ ಹೂವಿನ ಮೇಲೆ ಓಡಿದಂಗಾಗುತ್ತೆ. ಯಾವ ತರ ಹೂವಿನ ಮೇಲೆ ಓಡಿದಂಗಾಗುತ್ತಾ. ಸೊ ನೀವೇನಾದ್ರೂ ಬಂದು ಜಾಯ್ನ್ ಆಗ್ಬೇಕು ಅನ್ಕೊಂಡಿದ್ರೆ ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ಗೆ HJ ಡಿಫೆನ್ಸ್ ಅಕಾಡೆಮಿ ಆಫೀಸ್ ನಂಬರ್ಗೆ ಈಗಲೇನೆ ಎನ್ಕ್ವೈರಿ ಮಾಡ್ಕೊಡ್ರಿ. ಸೊ ನಾನು ಹೇಳೋದಲ್ಲ, ನಮ್ಮ ಸಂಸ್ಥೆಯಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳನ್ನ ಒಂದ್ಸರಿ ವಿಸಿಟ್ ಕೊಟ್ಟು ಅವ್ರನ್ನ ಕೇಳ್ಕೊಂಡ್ಬಿಟ್ಟು ಯಾವ ತರ ಊಟದ ಫೆಸಿಲಿಟಿ ಇದೆ,
ಸೊ ಯಾವ ತರ ಹಾಸ್ಟೆಲ್ ಫೆಸಿಲಿಟಿ ಇದೆ, ಯಾವ ತರ ಫಿಸಿಕಲ್ ಟ್ರೈನಿಂಗ್ ನಡೀತಾ ಇದೆ. ಸೊ ಒಂದ್ಸರಿ ನಿಮಗೆ ಫ್ರೀ ಆಗಿ ಮೆಡಿಕಲ್ ಚೆಕ್ಅಪ್ ಕೂಡ ಮಾಡ್ತೀವಿ. ಮೆಡಿಕಲ್ ಅಲ್ಲಿ ಪ್ರತಿಯೊಂದು ಪಾಯಿಂಟ್ ಅನ್ನ ಕ್ಲಿಯರ್ ಮಾಡಿಬಿಟ್ಟು ಏನಾದ್ರು ಡೌಟ್ಸ್ ಇತ್ತಪ್ಪ ಅಂದ್ರೆ ಅಡ್ವಾನ್ಸ್ ಆಗಿ ನಿಮ್ಗೆ ಹೇಳ್ಕೊಡ್ತೀವಿ. ಮೆಡಿಕಲ್ ಪಾಯಿಂಟ್ ಈ ತರ ಇದೆ, ಸೊ ಈ ತರ ರಿಕವರ್ ಮಾಡ್ಕೋ ಅಂತ ತಕ್ಷಣ ಅದ್ರ ಬಗ್ಗೆನೂ ಕೂಡ ಇನ್ಫಾರ್ಮ್ ಕೊಡ್ತೀವಿ. ಇಲ್ಲಿ ಕೊಟ್ಟಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು 1 ತಿಂಗಳ ಕೋರ್ಸ್ ಇದೆ. ಸೊ ಅತಿ ಕಡಿಮೆ ಫೀಸ್ ನಲ್ಲಿ ಕೊಡ್ತಾ ಇದೀವಿ. ಬಂದು ಜಾಯ್ನ್ ಆಗ್ಬೇಕನ್ನೋರು ಆದಷ್ಟು ಬೇಗನೆ ಈ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಅಡ್ಮಿಷನ್ ಗಳನ್ನ ಮಾಡ್ಕೊಂಡು ಇವತ್ತೇ ಬಂದು ಜಾಯ್ನ್ ಆಗಿ 1 ತಿಂಗಳು ಮಾತ್ರ ನಿಮ್ಗೆ ಕಾಲಾವಕಾಶ ಇದೆ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್, ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ.